ಮಣಿಕಾಸುರ ಮಲ್ಲಾಸುರ ಎಂಬ ಅಸುರರು ಒಂಟಿಗಾಲಲ್ಲಿ ನಿಂತು ಘೋರವಾದ ತಪಸ್ಸನ್ನ ಮಾಡ್ತಾ ಇರ್ತಾರ. ಯಾಕಂದ್ರ ಶಿವನಲ್ಲಿ ವರ ಪಡಿಬೇಕಂತ ಹೇಳಿ. ಅದಕ್ಕ ಇವ್ರು ತಪಸ್ ಮಾಡ ಶ್ರದ್ಧೆಗೆ ಶಿವ ಪ್ರತ್ಯಕ್ಷನಾಗಿ ಏನ್ ಬೇಕ ಕೇಳ ಅಂತ ಅಂದಾಗ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ 2 ವರವನ್ನ ಕೇಳ್ತಾರ ಮಣಿಕಾಸುರ ಮಲ್ಲಾಸುರರು. ಏನ್ ವರಪ್ಪ ಅಂದ್ರೆ 2, ಯಾವ್ದ್ರಿಂದನೂ ಕೂಡ ನಮಗೆ ಏನಾಗ್ಬಾರ್ದು, ಮರಣ ಆಗ್ಬಾರ್ದು ಅನ್ನೋದು 1ನೇ ವರ. 2ನೇ ವರ, ನಮ್ಮಿಂದ ಏನಾದ್ರೂ ರಕ್ತ ಕೆಳಗ್ ಬಿತ್ತು ಅಂದ್ರ ಅದರಿಂದ ನಾವು ನಮ್ಮ ಸಂತತಿ ಜಾಸ್ತಿ ಆಗ್ಬೇಕ. ಈ ರೀತಿಯಾಗಿ 2 ವರವನ್ನ ಶಿವನಲ್ಲಿ ಕೇಳ್ತಾರ. ಶಿವ ಅದಕ್ಕೆ ಏನ್ ಮಾಡ್ತಾನ, ತಥಾಸ್ತು ಅಂತ ಹೇಳ್ತಾನ. ಸೊ ಅಂದಾಗ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲೆಲ್ಲ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಎಲ್ಲಾ ಪ್ರದೇಶವನ್ನ ಆಕ್ರಮಣ ಮಾಡ್ತಾ ಅಂತಿಮವಾಗಿ ಇನ್ನೊಂದು ಪ್ರದೇಶಕ್ಕೆ ಬರ್ತಾರ. ಅದು ಯಾವ್ದಪ್ಪ ಅಂದ್ರೆ ಮಣಿಚೂರ ಪರ್ವತ ಅಂತ ಇತ್ತಿದು ಹಿಂದೆ. ಇಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಋಷಿ ಮುನಿಗಳು ಹೋಮ ಹವನ ಮಾಡ್ತಿರ್ತಾರ. ಸೊ ಅವ್ರು ಏನ್ ಮಾಡ್ತಾರ, ಇಬ್ರು ಮಣಿಕಾಸುರ ಮಲ್ಲಾಸುರ ಈ ಮಣಿಚೂರ ಪ್ರದೇಶವನ್ನು ಕೂಡ ಆಕ್ರಮಣ ಮಾಡ್ಬೇಕಂತ ಹೇಳಿ ಇಲ್ಲಿಗೆ ಬಂದಾಗ ಋಷಿ ಮುನಿಗಳಿಗೆ ಡಿಸ್ಟರ್ಬ್ ಆಗ್ತಿರ್ತೈತೆ. ಹೌದಾ, ಅವ್ರಿಗೆ ತೊಂದ್ರೆ ಮಾಡ್ತಿರ್ತಾರ. ಅದಕ್ಕೋಸ್ಕರ ಋಷಿ ಮುನಿಗಳು ಎಲ್ಲ ಮಾತಾಡ್ಕೊಂತಾರ, ಅವ್ರ ನಮಗ್ ಬಾಳ ಏನೋ ತೊಂದ್ರೆ ಮಾಡಾಕತ್ತಾರ ಇಬ್ರು ರಾಕ್ಷಸ. ಅದಕ್ಕೋಸ್ಕರ ಅವ್ರಿಗೆ ಏನ್ ಬೇಕಲ್ಲ ನಮ್ಮಿಂದ ಅದನ್ನೆಲ್ಲ ಕೊಟ್ಟು ಕಳಿಸ್ಬಿಡ್ರಿ. ವನಸ್ಪತಿ ಅಂತ ಏನೋ ಇತ್ತಂತ ಇಲ್ಲಿ, ಆ ವನಸ್ಪತಿಗಳನ್ನೆಲ್ಲಾನು ಕೊಟ್ಬಿಡ್ರಿ ಅವ್ರಿಗೆ ಅಂತ ಅಂದಾಗ ಅವ್ರು ಕೇಳಂಗೆ ಇಲ್ಲ, ನಮಗೆ ಇದ ಪ್ರದೇಶ ಬೇಕಂತ ಹೇಳಿ ತೊಂದರೆನ ಮಾಡ್ತಿರ್ತಾರ ಅವ್ರಿಗೆ. ಇವ್ರು ಎಷ್ಟು ನಿಮಗೆ ಏನ್ ಬೇಕು ಅದನ್ನ ತಗೊಂಡ್ ಹೋಗ್ರಿ ಅಂದ್ರೂ ಕೇಳ್ತಿರಲ್ಲ, ನಮಗೆ ಇದ ಪ್ರದೇಶ ಬೇಕಾ ಅಂತ ಹೇಳಿ ಬಹಳಷ್ಟು ತೊಂದರೆಯನ್ನ ಕೊಡುವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಋಷಿ ಮುನಿಗಳು ಏನು ಶಿವನಲ್ಲಿ ಬೇಡಿಕೆಯನ್ನ ಇಡ್ತಾರ. ಹಿಂಗ ನಾವು ಹೋಮವನ್ನ ಮಾಡ್ತಿರ್ತೇವಿ, ಅವಾಗ ಈ ರಾಕ್ಷಸರು ಬಂದ್ರೆ ನಮಗೆಲ್ಲ ಬಹಳಷ್ಟು ತೊಂದರೆಯನ್ನ ನೀಡ್ತಿದಾರ, ನಮಗೆ ಅವರಿಂದ ಮುಕ್ತಿ ಕೊಡು ಅಂತ ಹೇಳಿ ಎಲ್ಲಾ ಋಷಿ ಮುನಿಗಳು ಬೇಡಿಕೆಯನ್ನ ಇಟ್ಟಾಗ ಶಿವ ಏನ್ ಮಾಡ್ತಾನಪ್ಪ ಅಂದ್ರ ಅವನಿಗೇನು ಶಿವ ಆಲ್ರೆಡಿ ಅವ್ರಿಗೆ ವರವನ್ನ ಕೊಟ್ಟಿರ್ತಾನ, ಯಾರಿಂದಾನು ಏನೋ ಮರಣ ಆಗ್ಬಾರ್ದು ಅಂತ ಹೇಳಿ. ಅದಕ್ಕೋಸ್ಕರ ಇವನು 3ನೇ ಕಣ್ಣನ್ನ ತೆಗೆದು ಶಿವ ಗಂಗಿ ಮಾಳಮ್ಮನನ್ನ ಏನ್ ಮಾಡ್ತಾನ, ಜನ್ಮ ತಾಳಿಸ್ತಾನ. ಸೊ ಅವಾಗ ಏನಾಗ್ತೈತಪ್ಪ ಅಂದ್ರೆ ಗಂಗಿ ಮಾಳಮ್ಮ ಕೇಳ್ತಾಳ, ನನ್ನನ್ನ ಜನ್ಮ ತಾಳಿಸಿರೋದು ಉದ್ದೇಶ ಏನು, ನನ್ನಿಂದ ಏನ್ ಆಗ್ಬೇಕಾಗಿತ್ತು ನಿನಗೆ ಅಂತ ಕೇಳಿದಾಗ ಇಲ್ಲಿ ಮಣಿಕಾಸುರ ಮಲ್ಲಾಸುರ ಎಂಬ ಅಸುರರದಾರ, ಅವರೆಲ್ಲ ಋಷಿ ಮುನಿಗಳಿಗೆ ಬಹಳಷ್ಟು ತೊಂದರೆನ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಏನ್ ಮಾಡ್ತೀನಿ, ಕೊಲ್ತೀನಿ, ನೀ ಏನ್ ಮಾಡ ಅವರಿಂದ ಹರಿಯುವಂತ ರಕ್ತವನ್ನ ಭೂಮಿಗೆ ತಾಕ್ಸದೆ ಏನ್ ಮಾಡ್ಬೇಕು, ಆ ಎಲ್ಲಾ ರಕ್ತವನ್ನ ನ್ಯಾಲ್ಗಿಂದ ಏನ್ ಮಾಡ್ಬೇಕು, ನೀನು ಕುಡಿಬೇಕು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾನೆ ಗಂಗಿ ಮಾಳಮ್ಮಗ. ಆವಾಗ ಶಿವ ಮಾಲ್ತೇಶ ದೇವರ ಅವತಾರವನ್ನ ತಾಳಿ ಈ ಪ್ರದೇಶಕ್ಕೆ ಬಂದು ಮಣಿಕಾಸುರ ಮಲ್ಲಾಸುರ ಎಂಬ ಅಸುರರನ್ನ ಕೊಂದು, ಸೊ ಆ ರಕ್ತವನ್ನ ಏನು ಅವರಿಂದ ಬೀಳ್ತದಲ್ಲ ಕೊಂದಾಗ ಆ ರಕ್ತವನ್ನ ಭೂಮಿಗೆ ತಾಕ್ಸದೆ ಗಂಗಿ ಮಾಳಮ್ಮ ಏನ್ ಮಾಡ್ತಾಳಪ್ಪ ಅಂದ್ರ ಕುಡಿತಾಳ. ಸೊ ಅವಾಗ ಏನಾಗ್ತದೆ, ಅವರನ್ನ ಸಂಹಾರ ಮಾಡಿ ಮಾಲ್ತೇಶ ಮೈಲಾರಲಿಂಗೇಶ್ವರನಾಗಿ ಅವತಾರವನ್ನ ತಾಳ್ತಾನ. ಇದು ಇತಿಹಾಸ ಅಂತ ಹೇಳಿ ನಮಗೆ ಒಳಗಡೆ ಹೇಳಿದ್ರು. ಇತಿಹಾಸ ಪ್ರಸಿದ್ಧವಾದಂತಹ ತಾಣ ಈ ದೇವರಗುಡ್ಡ ಆಗಿದೆ. ಇಲ್ಲಿ ಮಾಲ್ತೇಶ ಮೈಲಾರಲಿಂಗೇಶ್ವರ ಈ ಬೆಟ್ಟದ ಮೇಲೆ, ಈ ಗುಡ್ಡದ ಮೇಲೆ ನೆಲೆಸಿರೋದ್ರಿಂದ ಈ ಊರನ್ನ ನಾವೇನಂತ ಕರೀತಾರಪ್ಪ ಅಂದ್ರ ದೇವರಗುಡ್ಡ ಅಂತ ಕರೀತಾರ. ಇಲ್ಲಿ ಬಹಳಷ್ಟು ಜನ ಭಕ್ತರು ಏನ್ ಮಾಡ್ತಾರಪ್ಪ ಅಂದ್ರ ಈ ದೇವಸ್ಥಾನಕ್ಕ ಬಂದು ಸ್ವಾಮಿಯ ದರ್ಶನ ಪಡೆದು ನಮ್ಮ ಇಷ್ಟಾರ್ಥವನ್ನ ದೇವರ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಡಿಕೆಯನ್ನ ಇಟ್ಟು ಅವುಗಳನ್ನ ಈಡೇರಿಸಿಕೊಳ್ತಾರ.